ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸಂಬಂಧಿಸಿದಂತೆ ಈಗ ಹೈ ಡ್ರಾಮಾ ನಡೀತಾ ಇದೆ. ಇದೇ ಸೆಪ್ಟೆಂಬರ್ 28ರಂದು ನಡೆಯಲಿರುವಂತಹ ಆಡಳಿತ ಮಂಡಳಿಯ ಚುನಾವಣೆಗೆ ಈಗ ಹೈ ಡ್ರಾಮಾ ನಡೀತಾ ಇರುವಂತದ್ದು. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಂಬಂಧಿಸಿದಂತೆ ಹೈ ಡ್ರಾಮಾ ನಡೀತಾ ಇದೆ. ಸೆಪ್ಟೆಂಬರ್ 28ರಂದು ನಡೆಯಲಿರುವ ಆಡಳಿತ ಮಂಡಳಿ ಚುನಾವಣೆ ಇದಾಗಿದ್ದು, ಸಕ್ಕರೆ ಕಾರ್ಖಾನೆ ಎಂಡಿ ಮೇಲೆ ತಾರತಮ್ಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕಾರ್ಖಾನೆ ಕಚೇರಿ ಎದುರು ಅಭ್ಯರ್ಥಿಗಳ ಪ್ರತಿಭಟನೆ ನಡೀತಾ ಇರುವಂತದ್ದು. ಎಂಡಿ ಮೋಹನ್ ಹಿರೇಮಠ್ ವಿರುದ್ಧ ಈಗ ಘೋಷಣೆಯನ್ನ ಕೂಗಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಎಂಡಿ ಮೋಹನ್ ಹಿರೇಮಠ್ ಮೇಲೆ ರೈತರು ಕೆಂಡಾಮಂಡಲವಾಗಿದ್ದಾರೆ. ಎಂಡಿ ಮೋಹನ್ ಹಿರೇಮಠ್ ಕಾರಿಗೆ ಅಡ್ಡಗಟ್ಟಿ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸಂಬಂಧಿಸಿದಂತೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಸೆಪ್ಟೆಂಬರ್ 28ರಂದು ನಡೆಯಲಿರುವ ಆಡಳಿತ ಮಂಡಳಿ ಚುನಾವಣೆ ಇದಾಗಿದ್ದು, ಸಕ್ಕರೆ ಕಾರ್ಖಾನೆ ಎಂಡಿ ಮೇಲೆ ಈಗ ತಾರತಮ್ಯ ಆರೋಪ ಕೇಳಿ ಬರ್ತಾ ಇದ್ದು, ಕಾರ್ಖಾನೆ ಕಚೇರಿ ಎದುರು ಅಭ್ಯರ್ಥಿಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಎಂಡಿ ಮೋಹನ್ ಹಿರೇಮಠ್ ವಿರುದ್ಧ ಈಗ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಎಂಡಿ ಮೋಹನ್ ಹಿರೇಮಠ್ ಮೇಲೆ ರೈತರು ಈಗ ಕೆಂಡಾಮಂಡಲರಾಗಿದ್ದಾರೆ. ಎಂಡಿ ಮೋಹನ್ ಹಿರೇಮಠ್ ಕಾರಿಗೆ ಅಡ್ಡಗಟ್ಟಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಪ್ರತಿಭಟನಾಕಾರರು. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಸಂಬಂಧಿಸಿದಂತೆ ಈಗ ಹೈ ಡ್ರಾಮಾ ಒಂದು ಸೃಷ್ಟಿಯಾಗಿದ್ದು, ಸೆಪ್ಟೆಂಬರ್ 28ರಂದು ನಡೆಯಲಿರುವಂತಹ ಆಡಳಿತ ಮಂಡಳಿ ಚುನಾವಣೆ ಇದಾಗಿದ್ದು, ಸಕ್ಕರೆ ಕಾರ್ಖಾನೆ ಎಂಡಿ ಮೇಲೆ ತಾರತಮ್ಯ ಆರೋಪ ಕೇಳಿಬಂದ ಬೆನ್ನಲ್ಲೇ ಕಾರ್ಖಾನೆ ಕಚೇರಿ ಎದುರು ಅಭ್ಯರ್ಥಿಗಳೆಲ್ಲ ಸೇರಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಂಡಿ ಮೋಹನ್ ಹಿರೇಮಠ್ ಅವರ ವಿರುದ್ಧ ಘೋಷಣೆಯನ್ನ ಕೂಗುತ್ತಾ ರೈತರೆಲ್ಲ ಕೆಂಡಾಮಂಡಲವಾಗಿ ಅವರ ವಿರುದ್ಧವಾಗಿ ಘೋಷಣೆಯನ್ನ ಕೂಗುತ್ತಾ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಎಂಡಿ ಮೋಹನ್ ಹಿರೇಮಠ್ ಕಾರಿಗೆ ಅಡ್ಡಗಟ್ಟಿ ಅವರನ್ನ ತರಾಟೆಗೆ ತೆಗೆದುಕೊಂಡು ಅಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ವಿಡಿಯೋ ಕವರ್ ಮಾಡ್ಬೇಕು ಸರ್. ಸೈಡ್ ಸೈಡ್ ಉತ್ತರ ನೀವು ಅಧಿಕಾರಿಗಳು ನೀವು ನಾಳೆ ನಿಮಗೂ ಅನ್ನಕ ನೀವು ನೌಕರಿ ಮಾಡತ್ತೆ, ನಿಮಗೂ ಆಕೈತೆ. ನಾವು ಹೋರಾಟ ನಮ್ದು ಏನ್ ಹೋರಾಟ ಫ್ಯಾಕ್ಟ್ರಿ ಉಳ್ಸಾಕ್ ಹೋರಾಟ ಮಾಡತ್ತ. ಮನಸಾಕ್ಷಿ ಇಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯದ ಏನು ಸಹಕಾರ ಸಚಿವರದರಿ, ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದಾದ್ರ ಸಹಕಾರ ರಂಗದೊಳಗ ಕೋಆಪರೇಟಿವ್ ಆಕ್ಟ್ದೊಳಗ ಏನ್ ಹೇಳ್ತೈತಿ ಬೈಲಾ ಅನ್ನೋದನ್ನ ನೀವಾರ ಅಂತ ಓದಿ ತಿಳ್ಕೊರಿ. ಇಲ್ಲ ಅಂದ್ರೆ ನಿಮ್ ಇರುವಂತ ಎಮ್ಡಿಗರ ಅದ್ರ ಪಾಠ ಮಾಡ್ರಿ. ಇಲ್ಲ ಅಂದ್ರೆ ಯಾರು ರಿಟರ್ನಿಂಗ್ ಆಫೀಸ್ ಅಂತೇಳಿ ನೇಮಕ ಮಾಡಿದ್ರಿ ಅವ್ರಿಗಾರ ಮಾಹಿತಿ ಕೊಡು ಸರಿಯಾದ. ಅಲ್ಲಿ ಕೇಳಿದ್ರ ಅವ್ರಿಗೆ ಸರಿಯಾದ ನಿರ್ದೇಶನ ಇಲ್ಲ, ಮಾಹಿತಿ ಇಲ್ಲ. ನಾವು ಸಾರ್ವಜನಿಕರಿಗೆ ನಾಮಪತ್ರ ಸಲ್ಲಿಸಿದೆವು. ಇದ್ರೊಳಗ ಅವ್ಯವಹಾರ ಆಕತಿ, ಭ್ರಷ್ಟಾಚಾರ ನಡೀತೈತಿ. ಮತ್ತ ಅಲ್ಲಿ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಅಲ್ಲಿ ಆ ಚುನಾವಣಾ ಯಾರ ನೌಕರಿ ಮಾಡ್ತಾರೋ ಅವ್ರ ಸಂಬಂಧಿಕರು ಅಥವಾ ಅವ್ರ ಪತ್ನಿ ಯಾರು ಇರಬಾರ್ದು ಅಂತೇಳಿ ಕೋಆಪರೇಟಿವ್ ಆಕ್ಟ್ ಬೈಲಾದೊಳಗೆ ಹೇಳ್ತೈತಿ. ಅದನ್ನು ಹೇಳಿದ್ರೆ ಇವ್ರು ಯಾರು ಕೇಳಾಗ್ತದೆ.